ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ದಾವಣಗೆರೆಯ ಕೆಜಿ ಮಾಲಾ ಮತ್ತವರ ಪುತ್ರಿ ಚಿನ್ಮಯಿ ಅವರ ಕನಸಿನ ಮನೆ ಅಂಬರ. ಪ್ರಸ್ತುತ ಇಂಗ್ಲೆಂಡಿನಲ್ಲಿ ವಿಜ್ಞಾನಿಯಾಗಿರುವ ಚಿನ್ಮಯಿ ಅವರಿಗೆ ಆಕಾಶವೆಂದರೆ ಅದೇನೋ ಆಕರ್ಷಣೆ. ಅದರೊಟ್ಟಿಗೆ ಮನೆ ಪರಿಸರ ಸ್ನೇಹಿ ಆಗಿರಬೇಕು ಎಂಬ ಹಂಬಲ. ಇವರೀರ್ವರ ಕನಸಿನಂತೆ ಮನೆಯನ್ನು ವಿನ್ಯಾಸ ಮಾಡಿ ನಿರ್ಮಿಸಿಕೊಟ್ಟವರು ದಾವಣಗೆರೆಯ ಪರಿಸರ ಕಾಳಜಿಯ ಯುವ ಆರ್ಕಿಟೆಕ್ಟ್ ಸಂದೀಪ್. 40-30 ಸೈಟಿನಲ್ಲಿ ಕಟ್ಟಿದ ಈ ಮನೆ ಚತುರ ವಿನ್ಯಾಸದಿಂದಾಗಿ ಇನ್ನಷ್ಟು ದೊಡ್ಡ ಸೈಟಿನಲ್ಲಿ ಕಟ್ಟಿದ ಮನೆಯೇನೋ ಎಂಬ ಕಲ್ಪನೆಯನ್ನು ಮೂಡಿಸುತ್ತದೆ. ಹೆಸರಿಗೆ ತಕ್ಕಂತೆ ಇಲ್ಲಿ ಪ್ರತಿ ಕೋಣೆಯಲ್ಲೂ ಆಗಸದ ದಿವ್ಯ ದರ್ಶನ. ಎವ್ರಿ ರೂಮ್ ಗೆಟ್ಸ್ ಎ ಜೆಂಟಲ್ ಸೋಕ್ ಆಫ್ ವಾರ್ಮ್ ಸನ್ಲೈಟ್. ಅಂದದ ಅಂಬರದ ಈ ಚಂದದ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೇ. ಅಂದ ಹಾಗೆ ನೀವಿನ್ನೂ ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ. ವೈಡಾಂಗಲ್ನ ವೀಕ್ಷಕರ ಪರವಾಗಿ ಮಾಲಾ ಗೋವಿಂದರಾಜ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ಬಹಳ ಸುಂದರವಾದಂತ ಮನೆ ಕಟ್ಟಿದ್ದೀರಿ. ಒಂದ್ ರೌಂಡ್ ನಾವು ಒಳಗೆಲ್ಲ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಲೈಟಿಂಗ್. ಫಸ್ಟ್ ಆಫ್ ಆಲ್ ಮನೆ ಹೆಸರೇ ಬಹಳ ಚೆನ್ನಾಗಿದೆ, ಅಂಬರ. ಇದು ನನ್ನ ಮಗಳು ಮಾಡಿರೋದು. ಇದು ಅವಳಿಗೆ ಅಂಬರ ಅಂತ ಹೇಳಿ ಸಜೆಷನ್ ಮಾಡ್ಬಿಟ್ಟು ಇಟ್ಟಿದ್ದಾಳ ಅವಳ ಹೆಸರನ್ನ. ಇದನ್ನ ಅಂಬರ ಅಂತ ಹೇಳಿದ್ರೆ ಆಕಾಶ, ಸ್ಕೈ ಅಂತ ಹೇಳಿ ಆಕಾಶ. ಅವಳು ಆಕಾಶದ ತರನೇ ಅವರು ಸಂದೀಪ್ ಅವ್ರಿಗೆ ಹೇಳಿದ್ವಿ ನಾವು. ಆಕಾಶದ ಹೌದು, ಕಾಣ್ತಾ ಇದೆ. ಅವಳು ಫಸ್ಟ್ ಸಜೆಷನ್ ಮಾಡಿದ್ಲು ಅವಳು ಆಕಾಶ ಅಂತ ಹೇಳಿ, ಅವಳು ಅಂಬರ ಅಂತ ಹೇಳಿ ಮಾಡಿದ್ಲು ಅವ್ರಿಗೆ. ಅದ್ರ ತರನೇ ಅವ್ರು ಪ್ಯಾಟರ್ನ್ ಮಾಡ್ಬಿಟ್ಟು ನಾನು ಅಂಬರ ತರ ಈ ತರ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ಈ ತರ ಮಾಡ್ಕೊಟ್ಟಿದ್ದಾರೆ ಅವರು. ನಾವು ಮನೆಯಲ್ಲಿ ಅಲ್ಲಲ್ಲಿ ವೃತ್ತಾಕಾರದ ಒಂದು ಡಿಸೈನ್ ಅನ್ನು ನೋಡ್ತಾ ಇದ್ದೀವಿ. ಅದು ಇಲ್ಲಿ ಇರಬಹುದು, ಒಂದು ರೀತಿಯ ಗ್ಲೋಬ್ ನಂತ ಡಿಸೈನ್. ಈ ಡೋರ್ ನಲ್ಲಿ ಇರುವಂತ ಒಂದು ಏನು ವೃತ್ತ ಇರಬಹುದು, ಡೋರ್ ನ ಹ್ಯಾಂಡಲ್ ಇರಬಹುದು. ಸೊ ಇವೆಲ್ಲದೂ ಕೂಡ ಇದೇ ಥೀಮ್ ಮೇಲೆ ಹೌದು, ಇದು ಡಿಸೈನ್ ಮಾಡಿರೋದು. ಇದೇನ್ ಅಂಬರ ಅಂತ ಬಂದಿದೆ ಅದು ಕಾನ್ಸೆಪ್ಟ್ ಇಟ್ಕೊಂಡೆ ಎಲ್ಲ ಮಾಡಿರೋದು. ವೆರಿ ನೈಸ್. ಇಲ್ಲಿ ಲೈಟಿಂಗ್ ಪರ್ಟಿಕ್ಯುಲರ್ಲಿ ನಮಗೆ ಬಹಳ ಸೂತಿಂಗ್, ಸುಂದರವಾದ ಲೈಟಿಂಗ್. ಆಮೇಲೆ ಇನ್ನೊಂದು ಏನಾಗುತ್ತೆ ಸರ್, ಇದು ನಮ್ದು ಸೈಟ್ ಏನಿದೆ ಮಧ್ಯಕ್ಕಿದೆ. ಆ ಕಡೆ ಈ ಕಡೆ ಎರಡು ಸೈಡು ಮನೆಗಳಿದಾವೆ. ಮಧ್ಯೆ ಇರೋದ್ರಿಂದ ನಮ್ ಸಂದೀಪ್ ಅವ್ರು ಏನ್ ಮಾಡಿದ್ರು, ನಮಗೆ ಫುಲ್ ಬೆಳಕ್ ಬರಂಗೆ ಮಾಡ್ಕೊಟ್ಟಿದ್ದಾರೆ. ಅದು ನಮಗೆ ತುಂಬಾ ಹೆಲ್ಪ್ ಆಗಿದೆ. ಇಲ್ಲಾಂದ್ರೆ ಮಧ್ಯೆ ಕತ್ಲು ತುಂಬಾ ಆಗ್ಬಿಡ್ತಾ ಇತ್ತು. ಆದ್ರೂ ನಮ್ಗೆ ಎಲ್ಲಿ ಏನೇನ್ ಬೆಳಕ್ ಬರ್ಬೇಕಂತ ಇದನ್ನ ಮಾಡ್ಕೊಟ್ಟಿದ್ದಾರೆ. ಇದರಿಂದ ತುಂಬಾ ಬೆಳಕ್ ಬರುತ್ತೆ. ಆಮೇಲೆ ಇಲ್ಲಿ ಏನ್ ಇದಿಟ್ಟಿದ್ದಾರೆ ಬ್ರಿಕ್ಸ್ ಹಾಕಿ ಮಾಡಿದ್ರೆ ಅದರಿಂದ ಫುಲ್ ಕಿಂಡಿಗಳು ಇಟ್ಬಿಟ್ಟು ಅದರಿಂದ ಫುಲ್ ನಮಗೆ ಈ ಕಡೆ ಬೆಳಕು ಬರಂಗ್ ಮಾಡಿದ್ದಾರೆ. ರೈಟ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಇಲ್ಲಿ ಡಬಲ್ ಹೈಟ್ ಕೂಡ ಕೊಟ್ಟಿರೋದು. ಹೌದೌದು, ಡಬಲ್ ಹೈಟ್ ಕೊಟ್ಟಿದ್ದಾರೆ. ಸ್ಪೇಸ್ ಇರೋ ತರ ಕಾಣ್ತಾ ಇದೆ ಅಲ್ವಾ? ಹೌದು. ಇದು ಸೆಂಟ್ರಿಗೆ ಇದ್ರೂನು ನಮಗೆ ಎಲ್ಲೂ ಬೆಳಕಿಲ್ಲ ಅಂತ ಅನ್ಸೋದಿಲ್ಲ. 30-40 ಅಲ್ಲಿ ಕಟ್ಟಿದ ಮನೆ ಇದೆ ಅಂತ ಹೇಳುವಂತ ಒಂದು ಉದ್ಗಾರ ಬರ್ತಾ ಇದೆ ನಮಗೆಲ್ಲ. ಹಿಂಗೆ 40 ಹಿಂಗ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರು ನಮಗೆ ಮನೆ.
ನಿಜ. ನಾವು ಸೋಫಾ ಸೆಟ್ಟಿನ್ ಅವ್ರಿಗೆ ಕೇಳಿದ್ವಿ, ನಾವು ಸೋಫಾ ಸೆಟ್ಟಿನ್ ಏನ್ ಮಾಡೋಣ ಅಂತ ಹೇಳಿ. ಅವ್ರು ಹೇಳಿದ್ವಿ ಬೇಡ, ನೀವು ಸೋಫಾ ಸೆಟ್ ಏನೇನ್ ಬೇಡ, ನಾನು ಈ ತರ ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಇದನ್ನ ಮಾಡಿದಾರ ಅವರು. ಇದು ಫುಲ್ ಬ್ರಿಕ್ಸ್ ಇಂದ ಇದಿದೆ ಅಲ್ಲ, ಕನ್ಸ್ಟ್ರಕ್ಷನ್ ಇದು ಬ್ರಿಕ್ಸ್ ಹಾಕಿ ಕಟ್ಟಿರೋದು ಇದು ಕೆಳಗಡೆಗೆ. ಇದು ಮೇಲ್ಗಡೆ ಈ ತರ ಹುಡ್ ಎಲ್ಲ ಮಾಡ್ಬಿಟ್ಟು ಆ ತರ ಇದು ಕೆಳಗಡೆ ಇದು ಪರ್ಮನೆಂಟ್ ಅರೇಂಜ್ಮೆಂಟ್. ಹಾಗೆ ಈ ಲಿವಿಂಗ್ ಏರಿಯಾದಿಂದ ಮುಂದಕ್ಕೆ ಬಂದ್ರೆ ಇದು ಮೇಡಮ್ ನಿಮ್ ಮನೆಯ ಒಂದು ಏನು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಸ್ಪಾಟ್ ಲೈಟ್ ತರ ಕಾಣ್ತಾ ಇದೆ. ಸೊ ಇದರ ಡಿಸೈನ್ ನ ಹಿಂದೆ ಇದ್ದಂತ ಒಂದು ಥೀಮ್ ಏನು? ಇದ್ರದ್ದು ಒಂದು ವಾಸ್ತು ಪ್ರಕಾರ ಮಾಡ್ಬೇಕು ಅಂತ ಅವ್ರು ಅನ್ಕೊಂಡ್ವಿ ನಾವು. ನಮ್ಮ ಮಗಳು ಹೇಳ್ತಾ ಇದ್ಲು ಸ್ವಲ್ಪ ವಾಸ್ತುನು ಇರ್ಬೇಕು, ಆ ಕಾನ್ಸೆಪ್ಟ್ ಯಾವ ತರ ಮಾಡ್ಕೊಡ್ತೀರ ಅಂತ ಕೇಳಿದ್ಲು ಅವ್ರು. ಅದಕ್ಕೆ ಈ ತರ ಎಲ್ಲ ಒಂದು 5 ಇಟ್ಟಿದ್ದಾರೆ, ಪಂಚವೇದ ಅಂತ ಹೇಳಿದ್ದು. ಇದೆಲ್ಲ ಕಿಟಕಿ ಓಪನ್ ಮಾಡಿದ್ರೆ ಈ ತರ ಕಿಟಕಿ ಬರುತ್ತೆ, ಈ ತರ ಕಿಟಕಿ ಬರುತ್ತೆ. ಇದು ಮುಚ್ಚಿದ್ರೆ ನಮ್ಗೆ ವಾಸ್ತುನು ಇದೆ ಇದ್ರಲ್ಲಿ. ಫುಲ್ ಇದು ಸಿಂಬಲ್ ಸರ್, ಅದು ಇದು ಅಷ್ಟು ಸಿಂಬಲ್ ಇದೆ. ಆಮೇಲೆ ಎಸ್ಪೆಷಲಿ ನಮ್ಗೆ ದೇವ್ರ ಮನೆ ಇದೇ ತರ ಬೇಕು ಅಂತ ನಾವ್ ಅನ್ಕೊಂಡಿದ್ವಿ. ಆರಾಮೇಲೆ ಗಾರ್ಡನ್ ಇರ್ಬೇಕು, ಅದ್ರ ಮುಂದೆನೆ ನಮ್ಗೆ ದೇವ್ರು ಇರ್ಬೇಕು ಅಂತ ಅನ್ಕೊಂಡಿದ್ವಿ. ಅದೇ ತರ ಈ ತರ ಎಲ್ಲ ದೇವರು ಮಾಡ್ಕೊಟ್ಟಿದ್ದಾರೆ. ವೆರಿ ನೈಸ್. ಸೊ ವೀಕ್ಷಕರಲ್ಲಿ ನೋಡ್ಬೋದು ಸ್ಕೈಲೈಟ್ ಯಥೇಚ್ಛವಾಗಿ ಇಲ್ಲಿ ಬರ್ತಾ ಇದೆ. ಏನು ಪೂಜಾ ಏರಿಯಾಕ್ಕೆ ಅದ್ಭುತವಾದ ಲೈಟಿಂಗ್. ಸ್ವಲ್ಪ ದೂರದಿಂದ ನೋಡಿದ್ರೆ ಸ್ಪಾಟ್ ಲೈಟ್ ಹಾಕಿದಾಗೆ ತೋರ್ತಾ. ಹೌದು ಸರ್, ಇದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ. ಆಮೇಲೆ ನೈಟ್ ಎಲ್ಲ ನಮಗೆ ಫುಲ್ ಅಲ್ಲಿ ಮೂನ್ ಎಲ್ಲ ಬಂದಾಗ ಎಲ್ಲ ಕುತ್ಕೊಂಡು ಬೆಳದಿಂಗ್ಳ ಊಟ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಎಲ್ಲ ಊಟ ಮಾಡಬಹುದು, ಬೆಳದಿಂಗ್ಳ ಆ ಟೈಪ್ ಎಲ್ಲ ಇದೆ ನಮಗೆ. ಅದೆಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿಸ್ಕೊಂಡಿದೀವಿ. ಈ ಮನೆಗೆ ಅಂಬರ ಅಂತ ಹೆಸರಿಟ್ಟದಕ್ಕೆ ತರ ಸಾರ್ಥಕವಾಗಿ ಅಲ್ಲಲ್ಲಿ ಆಕಾಶದ ಒಂದು ವ್ಯೂ ಕಾಣ್ತದೆ ಅಲ್ವಾ? ವೆರಿ ನೈಸ್. ಓಕೆ, ಇದ್ರ ಹಿಂದೆ ನಿಮ್ಮ ಏನು ಮಗಳ ಥಾಟ್ ಪ್ರಾಸೆಸ್ ಇದೆ ಅಂತ ಕೇಳ್ಪಟ್ಟೆ. ಅವಳದೇ ಸರ್ ಮೇನ್ ಇದು, ಅವಳೇ ಎಲ್ಲ ಮಾಡಿ ಕಟ್ಟಿರೋದು. ಡಿಸೈನ್ ನನ್ಗೆ ಸಂದೀಪ್ ಅವ್ರಿಗೆ ಹೇಳ್ಬಿಟ್ಟು ಅವಳು ನನ್ಗೆ ಇದೇ ತರ ಈಗ ಫಸ್ಟ್ ಆಫ್ ಆಲ್ ಅವಳಿಗೆ ಈಕೋ ಫ್ರೆಂಡ್ಲಿ ಹೌಸ್ ಬೇಕು ಅಂತಾನೆ ಅವಳು ತೀರ್ಮಾನ ಮಾಡಿದ್ದು. ಆಮೇಲೆ ಈ ಬ್ರಿಕ್ಸೇ ಬೇಕು ಅಂದ್ಲು ಸರ್ ಅವಳು. ಈ ಬ್ರಿಕ್ಸೇ ಬೇಕು ಅಂತ ಹೇಳಿ ಇದು ತರ್ಸ್ಕೊಂಡ್ಬಿಟ್ಟು ಇದೇ ತರ ನಾವು ಮಾಡ್ಕೋಬೇಕಂತ ಮಾಡಿಸ್ಕೊಂಡಿದ್ವಿ. ರೈಟ್. ನಿಮ್ಮ ಮಗಳದೊಂದು ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ವೀಕ್ಷಕರೇ, ನನ್ನ ಮಗಳು ಸೈಂಟಿಸ್ಟ್ ಆಗಿದ್ದಾಳೆ, ಲಂಡನ್ ಅಲ್ಲಿ ಇದ್ದಾಳೆ. ಅವಳದೇ ಇದೆಲ್ಲ ಕಾನ್ಸೆಪ್ಟ್ ಅವಳು ಕಟ್ಟಿರೋದು. ಚಿನ್ಮಯಿ ಅಂತ ಹೇಳಿ, ಅವಳು ಕೆಂಟ್ ಯೂನಿವರ್ಸಿಟಿಯಲ್ಲಿ ಇದ್ದಾಳೆ. ರೈಟ್. ಏನು ವಿಷಯದಲ್ಲಿ ಅವರು ಸೈಂಟಿಸ್ಟ್? ಐ ಮೀನ್ ಲೈಫ್ ಸೈನ್ಸ್, ಫಿಸಿಕಲ್ ಸೈನ್ಸ್? ಕಂಪ್ಯೂಟರ್ದೊಳಗೆ ಸರ್, ಕಂಪ್ಯೂಟರ್ದೊಳಗೆ ಅವಳು ಇಲ್ಲಿ ಇಂಜಿನಿಯರ್ ಮಾಡ್ಕೊಂಡ್ಲು ದಾವಣಗೆರೆಯಲ್ಲಿ. ಲಂಡನ್ ಅಲ್ಲಿ MS ಮಾಡಿ ನಾರ್ವೆಲ್ PhD ಮಾಡಿದ್ದಾಳೆ. PhD ಮಾಡ್ಬಿಟ್ಟು ಮತ್ತೆ ತಿರ್ಗಾ ಲಂಡನ್ ಕೆಂಟ್ ಯೂನಿವರ್ಸಿಟಿಯಲ್ಲಿ ಸೈಂಟಿಸ್ಟ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಸೊ ಚಿನ್ಮಯಿ ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಬಹಳ ಸುಂದರವಾದಂತ ಒಂದು ಮನೆ ನಾವು ನಿಮ್ಮ ಏನು ಅನುಪಸ್ಥಿತಿಯಲ್ಲಿ ಇಲ್ಲಿ ಹೋಮ್ ಟೂರ್ ಮಾಡ್ತಾ ಇದ್ದೇವೆ. ಸೊ ನೀವು ಲಂಡನ್ ನಲ್ಲೇ ಕೂತ್ಕೊಂಡು ಈ ವಿಡಿಯೋ ನೋಡಿ. ಇಲ್ಲೊಂದು ಸ್ಟೇರ್ಸ್ ಇದೆ ಅಲ್ಲ ಸರ್, ಇದೆ ಟೆರೆಸ್ ಕೆಳಗೆ ಏನಾದ್ರೂ ಮಾಡೋಣ ಅಂತ ಹೇಳಿ ಈ ತರ ಒಂದು ಕಲ್ಲುಗಳೆಲ್ಲ ಹಾಕಿ ಮಾಡಿದಾರೆ ಅವರು, ಮಾಡ್ಕೊಟ್ರು ನಮಗೆ. ಸ್ಟೋರೇಜ್ ಸ್ಟೆಪ್ ಬೇಡ ಅಂತ ಹೇಳ್ಬಿಟ್ಟು ಈ ತರ ಗಾರ್ಡನ್ ಮಾಡಿ ಮಾಡಿಸಿದ್ದೇವೆ. ರೈಟ್. ಓಕೆ. ಸಂದೀಪ್ ಅವರ ಸಿಗ್ನೇಚರ್ ಏನು ಡಿಸೈನ್ಸ್ ಇವೆಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆಂತ ಹೇಳಿ ಪೆಬಲ್ಸ್ ಬಳಸಿದ್ದಾರೆ, ಆಮೇಲೆ ಪೋರೋಥರ್ಮ್ ಏನು ಯಾವುದೇ ಈಕೋ ಫ್ರೆಂಡ್ಲಿ ಹೌಸ್ ಅಲ್ಲಿ ಈ ತರ ಸ್ಟೋನ್ ಗಳೆಲ್ಲ ಹಾಕಿ ಮನೆ ಮಾಡ್ತಾರೆ ಅವರು, ಅದು ಮಾಡಿಸಿದ್ದಾರೆ ಅವರು. ವೆರಿ ನೈಸ್. ಓಕೆ. ನಂದು ಕಿಚನ್ ರೂಮ್ ಇದು. ಇದು ನನ್ಗೆ ಹಿಂಗೆ ಓಪನ್ ಕಿಚನ್ ಬೇಕಂತ ಹೇಳಿ ನಾವು ಮಾಡಿಸ್ಕೊಂಡಿದೀನಿ ನಾನು. ಆಮೇಲೆ ಎಲ್ಲ ಅವರು ಇದೆಲ್ಲ ಒಳಗೆ ಈ ತರ ಮಾಡ್ಬಿಟ್ಟು ಕಾಣ್ಲಿಲ್ಲಂಗಿಲ್ಲ ಈ ತರ ಮಾಡ್ಕೊಟ್ಟಿದ್ದಾರೆ. ಚಿಮ್ನಿ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ತರ ಎಲ್ಲ ಒಳಗೆ ಇಟ್ಬಿಟ್ಟು ಇದು ಕ್ಲೋಸ್ ಮಾಡಿದ್ರೆ ಏನು ಗೊತ್ತಾಗೋದಿಲ್ಲ. ಆಮೇಲೆ ನಮ್ಗೆಲ್ಲ ಅವ್ರು ಕೇಳಿದ್ರು, ನಿಮ್ಗೆ ಬಾಕ್ಸ್ ಗಳೆಲ್ಲ ದೊಡ್ಡ ದೊಡ್ಡದು ಬಾಕ್ಸ್ ಇದೆ ಅಥವಾ ಹೆಂಗೆ ಅಂತ ಕೇಳಿದ್ರು. ಅದಕ್ಕೆ ನಾವೆಲ್ಲ ಹಿಂಗ್ ಬಾಕ್ಸ್ ಗಳೆಲ್ಲ ದೊಡ್ಡ ದೊಡ್ಡದು ಇದೆ, ನಂದು 1-2-3 ಇದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಈ ತರ ಪ್ಲೇಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮೊದ್ಲೇ ಕೇಳ್ತಾರ ಅವರು, ಏನ್ ಸಾಮಾನು ನಿಮ್ಗೆ ಎಷ್ಟು ದೊಡ್ಡ ಪ್ಲೇಸ್ ಬೇಕು ಏನು ಅಂತ ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಈ ತರ ಹೇಳಿ ಮಾಡಿಸ್ಕೊಂಡಿದ್ದೀನಿ ನಾನು. ಇಲ್ಲಿಂದ ಯುಟಿಲಿಟಿ ಇದೆಯಾ? ಯುಟಿಲಿಟಿ ಇದೆ, ಯುಟಿಲಿಟಿ ಇದೆ. ಸೊ ಇಲ್ಲಿ ಕಿಟಕಿಯ ಡಿಸೈನ್ ಕೂಡ ನೋಡಬಹುದು ವೀಕ್ಷಕರೇ, ಸಮಥಿಂಗ್ ಲಿಟಲ್ ಡಿಫರೆಂಟ್. ಸೊ ಅಗೈನ್ ಆರ್ಕಿಟೆಕ್ಟ್ ಇದೊಂದು ಸಿಗ್ನೇಚರ್ ಡಿಸೈನ್ ಇದೆ. ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಬೆಡ್ರೂಮ್, ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಬೆಡ್ರೂಮ್ ಇದೆ, ಮತ್ತೆ ಮೇಲ್ಗಡೆ 2 ಇದೆ. ರೈಟ್. ಹಾಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಟಾಯ್ಲೆಟ್. ರೈಟ್. ಸೊ ವೀಕ್ಷಕರು ಇಲ್ಲಿ ಬರಬೇಕು, ಈ ಒಂದು ಬೆಡ್ರೂಮ್ ಅನ್ನು ನೀವು ನೋಡಬೇಕು. ಬಹಳ ಸುಂದರವಾದ ಅಗೈನ್ ಸ್ಕೈಲೈಟ್ ಇಲ್ಲಿ ಬರ್ತಾ ಇದೆ, ಸ್ಪಾಟ್ ಲೈಟ್ ಹಾಕಿದಾಗ ಕಾಣ್ತಾ ಇದೆ. ಒಂದು ರೀತಿಯ
ಏನು ಗಾರ್ಡನ್ ಒಳಗೆ ನೀವು ವಾಸ ಮಾಡೋ ತರ ಭಾಸ ಆಗ್ತಾ ಇದೆ. ಹೌದು ಸರ್, ಫುಲ್ ಗಾರ್ಡನ್ ಮನೆಯೊಳಗೆ ತಂದ್ಬಿಟ್ಟಿದ್ದೀರಿ. ಹೌದೌದು, ನಮಗೆಲ್ಲ ಫುಲ್ ಆಕ್ಸಿಜನ್ ಎಲ್ಲ ಒಳ್ಳೆ ಚೆನ್ನಾಗ್ ಸಿಗುತ್ತೆ. ನೈಟ್ ಮಲಗಿದ್ರು ನಮಗೆ ಆಕ್ಸಿಜನ್ ಎಲ್ಲ ಚೆನ್ನಾಗ್ ಸಿಕ್ಕಂಗೆ ಮಾಡಿಸ್ಕೊಂಡ್ ಕೊಟ್ಟಿದ್ದಾರೆ ಅವರು. ಇದು ಒಂದು ನಮಗೆ ಇಲ್ಲಿ ಮಿರರ್ ಬೇಕು ಅಂತ ಹೇಳ್ದೆ ನಾನು, ಲಾಂಗ್ ಮಿರರ್ ಬೇಕಿತ್ತು ಅಂತ ಹೇಳ್ದೆ. ಅದಕ್ಕೆ ಅವ್ರು ಈ ತರ ಕಾನ್ಸೆಪ್ಟ್ ಅಲ್ಲಿ ವಾರ್ಡ್ರೋಬ್ಸ್ ಅಲ್ಲಿ ಈ ತರ ಮಾಡ್ಕೊಟ್ಟಿದ್ದಾರೆ ಅವ್ರು ನನಗೆ. ಈ ತರ ಲಾಂಗ್ ಮಾಡಿ ಮಾಡ್ಕೊಟ್ಟಿದ್ದಾರೆ ಅವರು. ವೆರಿ ನೈಸ್. ಸೊ ಒಳ್ಳೆ ಸ್ಪೇಸ್ ಯುಟಿಲೈಸೇಷನ್ ಅಲ್ವಾ? ಹೌದು ಸರ್. ಓಕೆ, ಆಲ್ ರೈಟ್. ಇದು ಆಸ್ಟ್ರೇಲಿಯಾ ವನ್ನಿ ಅಂತ ಹೇಳಿ ಅದನ್ನ ಹಾಕ್ಸಿ ನಮಗೆ, ಅಂದ್ರೆ ಈ ಮನೆ ಫುಲ್ ಆಸ್ಟ್ರೇಲಿಯಾ ವನ್ನೇ ಸಜೆಷನ್ ಆಸ್ಟ್ರೇಲಿಯಾ ವನ್ನೆ ಅಂತ ಹೇಳಿ. ಒಂದೇ ಆಸ್ಟ್ರೇಲಿಯಾ ವನ್ನೆ ಅಂತ ನಾವೆಲ್ಲ ಮಾಡಿರೋದು. ರೈಟ್. ಇದ್ರ ಕಲರ್ ಬಹಳ ಚೆನ್ನಾಗಿದೆ. ಹೌದು, ಅದಕ್ಕೆ ಈ ಬ್ರಿಕ್ಸ್ಗೂ ಆಮೇಲೆ ಈ ಕಲರ್ಗೂ ಸೂಟ್ ಆಗುತ್ತೆ ಅಂತಾನೆ ಅವರು ಮಾಡ್ಕೊಟ್ಟಿದ್ದಾರೆ. ರೈಟ್. ಈ ಲ್ಯಾಂಡಿಂಗ್ ಏರಿಯಾದಲ್ಲಿ ಒಂದು ಏನು ಜೋಕಾಲಿ ಇದೆ. ಇದು ನಮ್ದು ಆರಾಮಾಗಿ ಬಂದ್ಬಿಟ್ಟು ಕೂರ್ಲಿಕ್ಕೆ ಒಂದು ಪ್ಲೇಸ್ ಇದು. ಕಾಮ್ ಆಗಿ ಯಾವಾಗಾದ್ರೂ ಸಾಯಂಕಾಲದ ಬಂದ್ಬಿಟ್ಟು ನಾನು ಯಾವಾಗ ಚಿಲ್ ಮಾಡೋದೇ ಈ ಪ್ಲೇಸ್. ಹೌದು. ಯಾಕೆ ನಿಮಗೆ ಜೋಕಾಲಿಂದ ಇಷ್ಟ? ಹೌದು, ನಂಗೆ ಅದು ಅವಳು ನನ್ ಜೋಕಾಲಿ ತುಂಬಾ ಸಲ ಅನ್ಕೊಂತಾ ಇದ್ದೆ, ನನ್ನ ಮನೇಲಿ ನನ್ ಜೋಕಾಲಿ ಇರ್ಬೇಕು, ಆರಾಮಾಗಿ ಕೂರ್ಬೇಕು ನಾನು. ಅದಕ್ಕೆ ನನ್ನ ಮಗಳು ಈ ಕಾನ್ಸೆಪ್ಟ್ ಸಂದೀಪ್ ಅವ್ರಿಗೆ ಹೇಳಿ ನಮ್ಮ ಮಮ್ಮಿಗೆ ಈ ಪ್ಲೇಸ್ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಾರೆ ಸರ್. ಇದು ನಂದು ತುಂಬಾ ದಿನದ ಆಸೆ ಇದು. ನಾನು ಹೋಮ್ ಟೂರ್ ಮಾಡ್ಲಿಕ್ಕೆ ಹೋದಲ್ಲೆಲ್ಲ ನೋಡ್ತಾ ಇದ್ದೇನೆ, ಜನರಿಗೆ ಜೋಕಾಲಿ ಅಂತ ಹೇಳಿದ್ರೆ ಅದೇನೋ ವಿಶೇಷ ಆಸೆ, ಮಮತೆ, ಚೈಲ್ಡ್ಹುಡ್ ಮೆಮರೀಸ್ ಅನ್ಸುತ್ತೆ. ನಿಜವಾಗ್ಲೂ ಅಲ್ವಾ? ಅದಂತೂ ನಿಜ, ಚೈಲ್ಡ್ಹುಡ್ ಫೀಲಿಂಗೇ ಬರುತ್ತೆ. ಒಂದು ಜೋಕಾಲಿ ಇರ್ಬೇಕು ನಮ್ಮ ಮನೆಯಲ್ಲಿ ಅಂತ ಅನ್ಕೊಂತಾ ಇದ್ದೆ. ಅದು ತಕ್ಕಂಗೆ ಇಲ್ಲಿ ಕಾಮ ಕುತ್ಕೊಂಡು ಆರಾಮ್ ಚಿಲ್ ಮಾಡಿ ನೀನು ಅಂತ ಹೇಳಿ ಮಾಡ್ಕೊಟ್ಟಿದ್ದಾರೆ ಸರ್. ನನ್ಗೆ ಇಷ್ಟವಾದ ಪ್ಲೇಸ್ ಸರ್. ಇಷ್ಟವಾದ ಪ್ಲೇಸ್ ಅಲ್ಲ? ಬಹುಶಃ ಇದು ಮತ್ತೆ ಪೂಜಾ ಏರಿಯಾ ನಿಮ್ಗೆ ಪೂಜಾ ಏರಿಯಾ. ಹೌದು ಸರ್, ಪೂಜಾ ಏರಿಯಲ್ಲಿ ಕೂತ್ರುನು ಅಲ್ಲಿ ಗಾರ್ಡನ್ ಇದೆ. ಸ್ವಲ್ಪ ಹೊತ್ತು ಎಷ್ಟೋ ತನಕ ಅಲ್ಲೇ ಕೂರ್ತೀನಿ. ತುಂಬಾ ಸಲ ಸ್ಪೆಂಡ್ ಮಾಡೋದು ಅಲ್ಲಿ ನಾನು. ಸಂಜೆ ಇಲ್ಲಿ, ಬೆಳಗ್ಗೆ ಅಲ್ಲಿ. ಇದು ನಂದು ಮಗಳದು ಬೆಡ್ರೂಮ್ ಇದು. ಇದ್ರಲ್ಲಿ ಇನ್ನೊಂದು ವಿಶೇಷ ಮಾಡಿದಾರೆ ಸರ್ ಅವರು. ಏನ್ ಮಾಡಿದಾರೆ ಅಂದ್ರೆ, ಈಗ ಈ ತರ ನಮ್ ಡೋರ್ ಕ್ಲೋಸ್ ಮಾಡಿದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಇಲ್ಲ ಅವಳು ನಮಗ್ ಬೇಡ ಅಂದ್ರೆ ಈ ಇದು ಡೋರ್ ಕ್ಲೋಸ್ ಮಾಡ್ಕೊಂಡ್ರೆ ಅಲ್ಲಿರೋ ಗೆಸ್ಟ್ ಗಳು ಯೂಸ್ ಮಾಡ್ಬೋದು. ಆ ತರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಯುಟಿಲಿಟಿ, ಮಲ್ಟಿಪರ್ಪಸ್ ಅನ್ನೋ ತರ. ಇದು ಅವಳಿಗೆ ಏನೇನ್ ಬೇಕೋ ಅವಳು ಮಾಡ್ಕೊಂಡಿದ್ದಾಳ ಸರ್. ಇದು ರೂಮ್ಗಳು ಅವಳಿಗೆಲ್ಲ ನನಗೆ ಕಾಟ್ ಬೇಡ ಅಂತ ಹೇಳಿದ್ಲು, ಹಂಗಾಗಿ ಹಾಗೆ ಆರಾಮಾಗಿ ಮಾಡಿದಾಳ ಸರ್ ಅವಳು. ಏನ್ ಸ್ಪೇಸ್ ಮೇಡಮ್ ಇದು? ಏನಕ್ಕೆ ಬಳಸ್ತೀರಾ ಇದನ್ನ? ಇದು ಇನ್ನೂ ಸ್ವಲ್ಪ ಈಗ ನಾವು ರೀಸೆಂಟ್ ಆಗಿ ಕಟ್ಟಿರೋದು ಮನೆ ಇದು. ಇಲ್ಲೊಂದು ಏನಾದ್ರು ಸ್ಟ್ಯಾಚ್ಯೂ ಇಟ್ಬಿಟ್ಟು ಆತರ ಏನಾದ್ರು ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ. ಸದ್ಯ ಇನ್ನು ಏನು ಮಾಡಿಲ್ಲ, ನೆಕ್ಸ್ಟ್ ಮಾಡ್ಬೇಕಿಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀವಿ. ಬನ್ನಿ ಸರ್, ಇದು ಇವಳ್ದು ವಾಶ್ರೂಮ್. ಇದು ವೆರಿ ವೆರಿ ಏನು ಇಂಟ್ರೆಸ್ಟಿಂಗ್ ಏರಿಯಾ. ಇದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಹೌದು ಸರ್, ತುಂಬಾ ನನ್ನ ಮಗಳಿಗೆ ಅವಳಿಗೆ ಇಷ್ಟವಾದ ಬೇಕು, ಹಿಂಗೆ ಇರ್ಬೇಕು ವಾಶ್ರೂಮ್. ಆಮೇಲೆ ಟೈಲ್ಸ್ ಅಷ್ಟೇ ಇದು ನನಗೆ ಇದೇ ತರ ಬೇಕು ಇದಕ್ಕೆ ಅಂತ ಹೇಳಿ ಅವಳು ಏನೋ ಹೇಳಿದ್ರು ಸರ್, ನನಗೆ ಅದ ಹೆಸರು ಗೊತ್ತಿಲ್ಲ ಇದ್ರದ್ದು, ಬಟ್ ಇದೇ ತರ ಬೇಕು ಅಂತ ಮಾಡಿಸ್ಕೊಂಡಿದ್ದಾಳೆ ಇದ್ರದ್ದು. ಆಮೇಲೆ ನಾನು ಇನ್ನೂ ಒಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ನೋಡುವಾಗ ಇದು ಪಿಲ್ಲರ್ ತರ ತೋರ್ತದೆ. ಹೌದು, ಒಳಗಿಂದ ನೋಡಿದ್ರೆ ಸ್ನಾನಕ್ಕೆ ಬೇಕಾದಂತ ಸೋಪು, ಶಾಂಪು, ಆಯಿಲ್ ಏನ್ ಬೇಕಾದ್ರೆ ಇಡೋ ತರ ಇಲ್ಲಿ ಏನು ಶೆಲ್ಫ್ಸ್ ಕೊಟ್ಟಿದ್ದಾರೆ. ವೆರಿ ಯೂಸ್ಫುಲ್ ಯುಟಿಲಿಟಿ ಇದೊಂದು. ಇಲ್ಲೆಲ್ಲ ಸ್ವಲ್ಪ ಇನ್ನ ಗಾರ್ಡನ್ ಟೈಪ್ ಇಂದೆಲ್ಲ ಮಾಡ್ಬೇಕು ಸರ್. ಇಲ್ಲಿ ಇನ್ನು ಟೈಮ್ ಆಗಿಲ್ಲ, ನಮಗೆ ಕೂಡ ಬಂದಿಲ್ಲ. ಮಾಡ್ತೀವಿ. ಇದು ಮಿರರ್ ಎಲ್ಲ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಅವಳ ಡ್ರೆಸ್ಸಿಂಗ್ ರೂಮ್. ಇದು ಬಾತ್ರೂಮ್ ನಲ್ಲಿ ಕೂಡ ಒಳ್ಳೆ ಕ್ರಿಯೇಟಿವಿಟಿ ವೆರಿ ನೈಸ್. ಕಲರ್ ಕೂಡ ಅಷ್ಟೇ ವೆರಿ ಸೂಟಿಂಗ್ ಕಲರ್ಸ್. ಕಲರ್ಸ್ ಆಗ್ಲಿ ಎಲ್ಲ ಆಗ್ಲಿ ಅವ್ರು ನೀಟಾಗಿ. ಆಮೇಲೆ ಎಲ್ಲ ಇಲ್ಲಿ ಇನ್ನ ಸ್ವಲ್ಪ ಗಾರ್ಡನ್ ಟೈಪ್ ಮಾಡ್ಬೇಕು ಸರ್. ಒಂದೊಂದು ಸಣ್ಣದ್ ಇಟ್ಬಿಟ್ಟು ಮಾಡ್ಬೇಕಿದು. ಮಾಡ್ಬೇಕಿನ್ನ ಟೈಮ್ ಇದೆ, ಮಾಡ್ತೀವಿ. ರೈಟ್. ಸೊ ಅಭಿನಂದನೆಗಳು ಚಿನ್ಮಯಿ ಅವರೇ. ಇದು ಒಂದು ಆಸ್ ಯೂಶುವಲ್ ಗೆಸ್ಟ್ ರೂಮ್ ಅಂತ ಮಾಡಿದೀವಿ ಇದನ್ನ. ರೈಟ್. ಇದು ಯಾರಾದ್ರೂ ಬಂದ್ರೆ ಗೆಸ್ಟ್ ಗಳು ಬಂದ್ರೆ ಯೂಸ್ ಮಾಡ್ಲಿ ಅಂತ ಒಂದು ಮಾಡ್ಕೊಟ್ಟಿದ್ದೀನಿ, ಇಟ್ಟಿದ್ದೀನಿ. ಒಂದು ವಾಲ್ ಎಕ್ಸ್ಪೋಸ್ಡ್ ಇದೆ, ಇನ್ನೊಂದರಲ್ಲಿ ಏನು ಪ್ಲಾಸ್ಟರಿಂಗ್ ಮಾಡಿದ್ದಾರೆ. ಒಂದು ರೀತಿಯ ಹೈಲೈಟ್ ಆಗ್ತದೆ ರೂಮ್ ನಲ್ಲಿ. ಈ ಎಕ್ಸ್ಪೋಸ್ಡ್ ವಾಲ್ ಹೈಲೈಟ್ ಆಗ್ತಾ ಇದೆ. ಇದೆಲ್ಲ ಜೂಟ್ ಇಂದಾನೇ ಮಾಡಿರೋದು. ಇದು ನಮ್ಗೆ ಅವರು ಇದೇ ತರ ನಾವು ಬೇಕು ಅಂತ ಮಾಡಿಸ್ಕೊಂಡಿದ್ದೀವಿ ಇದು ವಾರ್ಡ್ರೋಬ್ಸ್ ಗಳು. ಇದು ತುಂಬಾ ನಮಗೆ ಹೈ ಬಜೆಟ್ ನಂಗೆ ಬೇಡ ಅಂತ ಹೇಳ್ಬಿಟ್ಟು ಲೋ ಬಜೆಟ್ ನಲ್ಲಿ ನಮ್ಗೆ ಈ ತರ ಸಾಕು ಅಂತ ಹೇಳಿ ಈ ತರ ಮಾಡ್ಕೊಟ್ಟಿದ್ದಾರೆ ಅವರು. ಇದು ಲೋಕಲ್ ಕಾರ್ಪೆಂಟರ್ಸ್ ಮಾಡ್ತಾರ? ಮಾಡ್ತಾರೆ ಸರ್. ಇದು ಮ್ಯಾಟ್ ಎಲ್ಲ ತರಿಸ್ಕೊಡ್ತೀವಿ ನಾವು. ಇದನ್ನ ಮ್ಯಾಟ್ ತರಿಸ್ಕೊಟ್ಟಿದೀವಿ, ಅವರೆಲ್ಲ ಹೇಳಿ ಮಾಡಿಸಿದ್ದು. ಅಷ್ಟು ನಮ್ಗೆ ಖರ್ಚು ಬಂದಿಲ್ಲ ಇದರಿಂದ, ವಾರ್ಡ್ರೋಬ್ಸ್ ಇಂದ. ಕೆಲವರು ವಾರ್ಡ್ರೋಬ್ಸ್ ತುಂಬಾ ಖರ್ಚು ಮಾಡ್ತಾರೆ, ನಮ್ಗೆ ಅಷ್ಟೊಂದು ಖರ್ಚು ಬಂದಿಲ್ಲ ಇದರಿಂದ. ರೈಟ್.
ನಾವೆಲ್ಲ ಕಡೆಗೂ ಇದೇ ತರನೇ ಮಾಡ್ಸಿದೀವಿ. ಆ ನೈಟ್ ಏನಾದ್ರು ಬೆಳದಿಂಗ್ಲಿ ಊಟ ಅಂತ ಹೇಳಿ ಯಾವಾಗಾದ್ರೂ ಬಂದ್ಬಿಟ್ಟು ಗೆಸ್ಟ್ ಗಳೆಲ್ಲ ಸೇರ್ಕೊಂಡು ಅಲ್ಲಿ ನೈಟ್ ಕುತ್ಕೊಂತೀವಿ, ಎಲ್ಲರೂ ಕುತ್ಕೊಂಡ್ಬಿಟ್ಟು ಊಟ ಮಾಡ್ತೀವಿ ಇಲ್ಲಿ. ಇದೊಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇದು ಒಂದು ಬ್ರಿಕ್ಸ್ ಇಂದ ಅದೊಂದು ಡಿಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಸಿದಾರೆ ಸರ್. 40-30 ಸೈಟ್ ನಲ್ಲಿ ಕಟ್ಟಿರುವಂತ ಮನೆ. ಹೌದು ಸರ್, ಇದು 40 ಹಿಂಗೆ 40 ಬಂದಿದೆ, ಈ ತರ 30 ಬಂದಿದೆ. 40-30 ಸೈಟ್ ನಲ್ಲಿ 1200 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟಬಹುದು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನೋಡಿದಾಗ. ನಿಜವಾಗ್ಲೂ ಸರ್, ಯಾರೇ ನಮ್ದು ಗೃಹ ಪ್ರವೇಶದಲ್ಲಿ ಎಲ್ಲರೂ ಬಂದ್ರಲ್ಲ, ಪ್ರತಿಯೊಬ್ರು ಅಂದಿದ್ದೇ ಹಾಗೆ, ಇದು 30-40 ಅಂತ ಅನ್ಸೋದೇ ಇಲ್ಲ ನಿಮ್ ಮನೆ, 40-60 ಅನ್ಸುತ್ತೆ, ಅಷ್ಟ್ ಚೆನ್ನಾಗಿದೆ ನಿಮ್ ಮನೆ ಅನ್ಸೋದೇ ಇಲ್ಲ ನಮಗೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಿಜ ನಿಜ ಮೇಡಮ್, ಬಹಳ ಸುಂದರವಾದ ಮನೆ ಕಟ್ಟಿದ್ದೀರಿ. ಈ ಮನೆ ಕಟ್ಟೋದಿಕ್ಕೆ ನಿಮಗೆ ಸುಮಾರು ಎಷ್ಟು ಟೈಮ್ ತಗೊಳ್ತು? ಟೈಮ್ ಒಂದು 1 ಇಯರ್ ಆಯ್ತು ಸರ್. 1 ಇಯರ್ ಆದ್ಮೇಲೆ 1-2 ತಿಂಗಳು ಆಗಿರ್ಬೋದೇನೋ ಅಷ್ಟೇ. ಕಂಪಲ್ಸರಿ ಒಂದು 1 ಇಯರ್ ಆಗಿದೆ. ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ, ಇಷ್ಟು ಸುಂದರವಾದ ಮನೆ, ಲಕ್ಸುರಿಯಸ್ ಲುಕ್ ಇದೆ, ಸೊ ಸುಮಾರು ಎಷ್ಟು ಎಕ್ಸ್ಪೆಂಡಿಚರ್ ಆಗಿರ್ಬೋದು ಈ ಮನೆಗೆ ಅಂತ ಒಂದು ಅಂದಾಜು ವೆಚ್ಚ ಎಷ್ಟು ಬಿತ್ತು ನಿಮಗೆ? ನಮಗೆ ಈ ಮನೆ ಕಟ್ಲಿಕ್ಕೆ ಒಂದು 70 lakhs ಆಗಿದೆ ಸರ್. ಓಕೆ, ಸೊ ಇಷ್ಟು ದೊಡ್ಡ ಮನೆಯನ್ನ ನೀವು 70 lakhs ನಲ್ಲಿ ಮುಗಿಸಿರೋದು, ಐ ಮೀನ್ ಒಳ್ಳೆ ಬಜೆಟ್ ನಲ್ಲೇ ಕಟ್ಟಿದ್ದೀರಿ ನೀವು. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ನಮ್ಗೆ ಎಲ್ಲಿ ಒಂದೊಂದ್ ಕಡೆ ಉಳಿಸಿದಾರೆ ಸರ್ ನಮಗೆ ಅವರು, ವೇಸ್ಟ್ ಮಾಡಿಲ್ಲ ನಮಗೆ. ಅನ್ನೆಸೆಸರಿ ಏನೇನೋ ಕೆಲವೊಂದ್ಸಲ ಎಲ್ಲೆಲ್ಲೋ ಗೋಡೆ ಹಿಡ್ತಾರೆ, ಏನೇನೋ ಮಾಡ್ತಾರೆ, ಆತರ ಎಲ್ಲ ಮಾಡಿಲ್ಲ ಇವರು. ಎಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ಕೊಡಿ. ಹಂಗಾಗಿ ಪ್ಲೇಸು ದೊಡ್ಡದಾಗಿದೆ, ಅಮೌಂಟ್ ಉಳಿದಿದೆ. ಆಮೇಲೆ ಎಲ್ಲಕ್ಕಿಂತ ಈ ಬ್ರಿಕ್ಸ್ ಏನ್ ಮಾಡಿದಾರಲ್ಲ, ಈ ಬ್ರಿಕ್ಸ್ ಇಂದ ನಮಗೆ ತುಂಬಾ ಉಳಿದಿದೆ ಸರ್, ಉಳಿತಾಯ ಆಗಿದೆ. ಗಿಲಾವ್ ಮಾಡುವ ಅಗತ್ಯನೇ ಬಂದಿಲ್ಲ, ಇದರಿಂದ ನಮಗೆ ತುಂಬಾ ಉಳಿತಾಯ ಆಗಿದೆ. ಬಹಳ ಒಂದು ಸುಂದರವಾದ ಮನೆಯನ್ನು ನಮ್ಮ ವೀಕ್ಷಕರಿಗೆ ಹೋಮ್ ಟೂರ್ಗೋಸ್ಕರ ತೆರೆದಿಟ್ರಿ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಬಂದ್ರಿ, ನಮ್ಮ ಮನೆ ಎಲ್ಲ ಹೇಳಿದ್ರಿ. ನಮ್ಗೂ ಏನ್ ಬೇರೆಯವರಿಗೆ ಕಟ್ಕೋಣವ್ರಿಗೆ ಹೇಳ್ತಾ ಇದ್ದೀನಲ್ಲ, ಸುಮ್ನೆ ಏನೇನೋ ಬಜೆಟ್ ಹಾಕಿ ಕಟ್ಟೋದ್ಕಿಂತ ನೀವು ಕಮ್ಮಿ ಬಜೆಟ್ ಅಲ್ಲೇ ತುಂಬಾ ಚೆನ್ನಾಗಿ ಕಟ್ಕೋಬಹುದು ಅಂತ ನಾನು ಹೇಳ್ತೀನಿ ಸರ್ ಅವರಿಗೆ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಮ್ಮ ಜೊತೆ ಆರ್ಕಿಟೆಕ್ಟ್ ಸಂದೀಪ್ ಅವರಿದ್ದಾರೆ. ಸಂದೀಪ್ ಅವರನ್ನು ನಾನು ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಸೊ ಸಂದೀಪ್, ಒಂದು 30-40 ಸೈಟ್ನಲ್ಲಿ ಇಷ್ಟೊಂದು ದೊಡ್ಡದಾಗಿ ಕಟ್ಬೋದಾ ಅನ್ನೋ ಒಂದು ಫೀಲಿಂಗ್ ಬರುವಂತ ಮನೆ ಇದು. ಸೊ ಏನು ಥೀಮ್ ಇಟ್ಕೊಂಡು ಈ ಮನೆಯನ್ನು ನೀವು ಡಿಸೈನ್ ಮಾಡಿದ್ರಿ ಮತ್ತು ಕಟ್ಟಿಸಿದ್ರಿ? ನಾವು ಯೂಶಲಿ ಸ್ಟಾರ್ಟ್ ಮಾಡೋದು ಅವರ ಕ್ಲೈಂಟಿನ ಲೈಫ್ ಸ್ಟೈಲ್ ಆಧಾರದ ಮೇಲೆ. ಸೊ ಕ್ಲೈಂಟನ್ನ ನಾವು ಮಾತಾಡಿಸಿದಾಗ ಅವ್ರಿಗೂ ಒಂದು ವಿಚಾರ ಹೇಳಿದ್ರು ನನಗೆ ಸ್ಕೈ ಅಂದರೆ ತುಂಬ ಇಷ್ಟ. ಸೊ ಅಂಬರ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸ್ಕೈ ಅಂತ ಅವ್ರ ಕಾನ್ಸೆಪ್ಟ್ ಇಟ್ಕೊಂಡು ಅದರ ಆಧಾರದ ಮೇಲೆ ನಾವು ಈ ಮನೆನ ಡಿಸೈನ್ ಮಾಡಿರೋದು. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ತುಂಬಾ ಲೈಟ್ನ ನಾವು ಮೇಲ್ಗಡೆ ಸ್ಕೈ ಇಂದ ತಗೊಂಡಿದ್ವಿ. ಸ್ಕೈ ಲೈಟ್ಸ್ ಎಲ್ಲ ಹೆಚ್ಚು ಕೊಟ್ಟಿದ್ವಿ. ನಿಜ, ಕೆಲವು ಕಡೆ ಸ್ಕೈಲೈಟ್ ಮಾತ್ರ ಅಲ್ಲ, ಈವನ್ ಸ್ಕೈ ಕಾಣ್ತದೆ ಕೂಡ. ಅಂಬರ ಅನ್ನೋ ಥೀಮಿಗೆ ಬಹುಶಃ ಚೆನ್ನಾಗಿ ಸೂಟ್ ಆಗ್ತದೆ. ಹೌದು. ಮತ್ತೆ ಈ ನೀವೇನ್ ನೋಡ್ತೀರಾ ವೃತ್ತಾಕಾರವಾಗಿ ತುಂಬಾ ಕಡೆ ನೋಡ್ತಾ ಇದ್ದೀರಾ, ಸೊ ಅದೆಲ್ಲ ಸ್ಕೈನ ಡೆಪಿಕ್ಟ್ ಮಾಡುವಂತದ್ದು, ಸ್ಕೈನ ಬಿಂಬಿಸುವಂತದ್ದು ಅಂತ ನಾವು ಆ ಕಾನ್ಸೆಪ್ಟ್ ಮೇಲೆ ಇದ್ ಮನೆ ಆಗಿದೆ. ಮತ್ತೆ ಇದು ಎಲ್ಲ ಮಣ್ಣಿನ ಬ್ಲಾಕ್ಸ್, ಕ್ಲೇ ಬ್ಲಾಕ್ಸ್ ಅಲ್ವಾ. ಸೊ ನಾವು ಆಕಾಶ ತೋರಿಸ್ಬೇಕಾದ್ರೆ ನಮ್ಗೆ ಒಂದು ರೆಫರೆನ್ಸ್ ಬೇಕು, ಅದು ಭೂಮಿ. ಭೂಮಿ ಇಲ್ಲದೆ ನೀವು ಆಕಾಶ ಅಂತ ಹೇಗೆ ಗುರುತಿಸ್ತೀರಾ? ಹೌದು. ಸೊ ಅದು ಮಣ್ಣಿನ ಕಲರ್ ಇದೆ, ಸೊ ಅದು ಭೂಮಿ. ನಾವು ಆಕಾಶನ ಅದ್ರ ಥ್ರೂ ಡೆಪಿಕ್ಟ್ ಮಾಡ್ತಾ ಇದ್ದೀವಿ. ಈ ಮನೆ ಕಟ್ಟಬೇಕಾದ್ರೆ ನೀವು ಬಳಸಿದ್ದ ಏನು ಬಿಲ್ಡಿಂಗ್ ಬ್ಲಾಕ್ಸ್ ಇದೆಯಲ್ಲ, ಇದು ಥ್ರೂಔಟ್ ಪೊರೊತರ್ನೇ ಬಳಸಿದೀರಾ ಅಥವಾ ಬೇರೆ ಯಾವ್ದಾದ್ರು ಏನು ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನು ಬಳಸಿದೀರಾ? ಇದು ಥ್ರೂಔಟ್ ಪೊರೊತರ್ಮ್. ಈವನ್ ಏನು ಪ್ಲಾಸ್ಟರಿಂಗ್ ಮಾಡಿದ ಏರಿಯಾ ಕೂಡ? ಹೌದೌದು. ಓಕೆ. ಸೊ ಇಲ್ಲಿ ಕೂಡ ನಿಮ್ಮ ಸಿಗ್ನೇಚರ್ ಡಿಸೈನ್ ನಾನು ನೋಡ್ತಾ ಇದ್ದೀನಿ, ಪೊರೊತರ್ಮ್ ಬ್ಲಾಕ್ಸ್ ಅನ್ನ ವರ್ಟಿಕಲ್ ಆಗಿ ನಿಲ್ಸಿದ್ದೀರಿ. ಹೌದು. ಇವಾಗ ನಮ್ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ ನಮ್ಗೆ ಟೈಮಿನ ಅಭಾವ ಇದೆ, ಮಾಡ್ಲಿಕ್ಕೆ ತುಂಬಾ ಇದೆ, ಸಮಯ ಕಡಿಮೆ ಇದೆ. ಸೊ ಯಾರಿಗೂ ಆ ಟೈಮ್ ಇಲ್ವಾ ಇದನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ, ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ನಾವು ಆದಷ್ಟು ವರ್ಟಿಕಲ್ಸ್ ನ ಯೂಸ್ ಮಾಡ್ತೇವೆ. ಸೊ ಡಸ್ಟ್ ಕಲೆಕ್ಷನ್ ಕಮ್ಮಿ ಆಗುತ್ತೆ ಅಂತ. ಇದು ಆಸ್ಟ್ರೇಲಿಯಾ ಹೊನ್ನೆ ಅಂತ. ಸುಮಾರು ಅಂದ್ರೆ ಬಹುತೇಕ ಜನ ಏನ್ ಮಾಡ್ತಾರೆ, ನಮ್ಗೆ ಟೀಕ್ ಅಂತ ಹೇಳ್ತಿರ್ತಾರೆ, ಕ್ಲೈಂಟ್ಸ್ ಕೂಡ ಟೀಕ್ ಹೋಗೋಣ ಅಂತ ಹೇಳ್ತಿರ್ತಾರೆ. ಬಟ್ ಇದು ಅದಕ್ಕಿಂತ ಒಳ್ಳೆ ಗಟ್ಟಿ ಆಗಿರುವಂತ ಮರ, ಟೀಕ್ ಗಿಂತ ಗಟ್ಟಿ ಇರುತ್ತೆ, ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಸಿಗುವಂತ ಮರ. ಸೊ ಇದು ತುಂಬಾನೇ ಸೂಕ್ತ. ಓಕೆ. ಸೊ ಇಲ್ಲಿ ಕೂಡ ನೀವು ಅಂಬರ ಅನ್ನೋ ಥೀಮ್ ಅನ್ನೇ ಇಟ್ಕೊಂಡು ಡಿಸೈನ್ ಮಾಡಿದೀರಲ್ವಾ ಇದನ್ನ? ಹೌದೌದು. ಅಂದ್ರೆ ಇಲ್ಲಿ ಮನೆ ಕಾನ್ಸೆಪ್ಟ್ ಅಂಬರ ಆಗಿರೋದ್ರಿಂದ ನೀವು ಪ್ರತಿಯೊಂದು ಜಾಗದಲ್ಲೂ ಅದನ್ನ ನೋಡ್ಬೋದು. ರೈಟ್.
ಈ ಜಾಗ ಪರ್ಟಿಕ್ಯುಲರ್ಲಿ ಪೂಜಾ ರೂಮ್. ಸೊ ಇಲ್ಲಿ ನಾವು ಪಂಚಭೂತಗಳನ್ನ ತಗೊಂಡ್ಬಂದಿದ್ದೀವಿ. ಓಕೆ. ಅಂಬರ ಅಂದ್ರೆ ಆಕಾಶದಲ್ಲಿರುವಂತ ಪಂಚಭೂತಗಳನ್ನು, ಆಕಾಶ ಅಂದ್ರೆ ಸ್ಪೇಸ್ ಅಲ್ಲಿರುವಂತ ಆಕಾಶನೂ ಒಂದು ಭಾಗ ಅದ್ರದ್ದು. ಸೊ ಇದು ಆಕಾಶ, ಭೂಮಿ, ಜಲ, ಅಗ್ನಿ ಮತ್ತೆ ವಾಯು. ಸೊ ಈ ಪಂಚಭೂತಗಳನ್ನ ಬಿಂಬಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ. ಇದು ಕಿಟಕಿ ತರ ಓಪನ್ ಆಗ್ಲಿಕ್ಕೆ ಕೂಡ ಸಾಧ್ಯ ಇದೆ. ಇದರ ಕಾನ್ಸೆಪ್ಟ್ ಏನು? ಹೌದು, ಅಂದ್ರೆ ನಮ್ದು ಕಿಟಕಿಗಳು ಕಡಿಮೆ ಇರೋದ್ರಿಂದ ನಾವು ಇದನ್ನ ಏರ್ ವೆಂಟಿಲೇಷನ್ಗೆ ಅಂತ ನಾವು ಇದನ್ನ ತಗೊಂಡಿದ್ದೇವೆ. ಸೊ ಮೇಲ್ಗಡೆ ಸ್ಟ್ಯಾಕ್ ವೆಂಟಿಲೇಷನ್ ಆಗ್ತದೆ. ಇಲ್ಲಿಂದ ಫ್ರೆಶ್ ಏರ್ ಬಂದು ಹಾಟ್ ಏರ್ ರೈಸ್ ಆಗ್ಬಿಟ್ಟು ಅಲ್ಲಿಂದ ಮೇಲಿನಿಂದ ಹೊರಗೆ ಹೋಗ್ತದೆ. ಓಕೆ. ನಾನು ನಿಮ್ಮ ಏನು ಮನೆಗಳಲ್ಲಿ ನೋಡೋದು ನೀವು ಪೆಬಲ್ಸ್ ಅನ್ನು ಬಳಸ್ತೀರಿ. ಹೌದು. ನಿಮ್ಗೆ ಬಹಳ ಇಷ್ಟನಾ ಪೆಬಲ್ಸ್? ಫ್ರಾಂಕ್ಲಿ ನಮ್ಗೆ ಇಷ್ಟ ಆಗಿದ್ದನ್ನ ಏನು ಮಾಡೋದಿಲ್ಲ. ನಾವು ಐದರ್ ನಮ್ಗೆ ಆ ಸೈಟ್ ಡಿಕ್ಟೇಟ್ ಮಾಡುತ್ತೆ ಈ ತರ ಮಾಡು ಅಂತ, ಅಥವಾ ಕ್ಲೈಂಟ್ಸ್ ಆಧಾರದ ಮೇಲೆ ಮಾಡಿರ್ತೇವೆ. ಇದನ್ನ ನಾವು ಏನಕ್ಕೆ ಮಾಡ್ತೇವೆ ಅಂದ್ರೆ ಗಾರ್ಡನ್ ಇದ್ದಾಗ ಮಣ್ಣು ಕಾಣಬಾರ್ದು ಅನ್ನೋ ಕಾರಣಕ್ಕೆ. ಅಂದ್ರೆ ಇಲ್ಲಿ ತುಳಿದಾಡ್ಲಿಕ್ಕೆ ಆಗೋದಿಲ್ಲ. ಅದು ನೀವು ಇಲ್ಲಿ ತುಳಿದ್ಬಿಟ್ಟು ಮತ್ತೆ ಬೇರೆ ಕಡೆ ಹೋದ್ರೆ ಅಲ್ಲೆಲ್ಲ ಮಣ್ಣು ಆಗ್ತದೆ, ಅದೊಂದು ಉದ್ದೇಶ. ಇನ್ನೊಂದು, ಯಾರು ಇವಾಗ ಈ ತರ ಸರ್ಫೇಸ್ ಮೇಲೆ ನಡೀತಾ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹೊಳೆಗೆ ಹೋಗ್ತಾ ಇದ್ರು, ನದಿಗೆ ಹೋಗ್ತಾ ಇದ್ರು, ಅಲ್ಲೆಲ್ಲ ಪೆಬಲ್ಸ್ ಆಕ್ಯುಪಂಚರ್ ಆಟೋಮೆಟಿಕಲಿ ಆಗ್ತಾ ಇತ್ತು. ಇವಾಗ ಅದರದ್ದು ಇಲ್ಲ, ಅದನ್ನ ಉಪಯೋಗಿಸ್ತಾ ಇಲ್ಲ ಯಾರು. ಉತ್ತಮ ಒಂದು ಅಕ್ಯುಪ್ರೆಷರ್ ಆಗ್ತಾ ಇದೆ ಇದರಲ್ಲಿ ನಡೆದಾಗ. ಡೆಫಿನೆಟ್ಲಿ. ವೆರಿ ನೈಸ್. ಓಕೆ. ಸೊ ಈ ಡೋಮ್ ನ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಕೂಡ ಈ ಅಂಬರ ಕಾನ್ಸೆಪ್ಟ್ ಇಂದ ನೀವು ಮಾಡಿರೋದಲ್ವಾ? ಹೌದು. ಇದಕ್ಕೆ ರೂಪ ಮಾತ್ರ ಆತರ ಕೊಟ್ಟಿರೋದು, ಬಟ್ ಇದು ಕೂಡ ಸ್ಟ್ಯಾಕ್ ವೆಂಟಿಲೇಷನ್ ಆಗಿ ನಮಗೆ ವರ್ಕ್ ಆಗ್ತದೆ. ನಾವು ವೆಂಟಿಲೇಟರ್ ನ ಹೈಡ್ ಮಾಡಿ ಅದು ಜಸ್ಟ್ ಕೆಳಗಡೆಯಿಂದ ನೋಡಿದ್ರೆ ಆಕಾಶನೇ ಇರೋ ಹಾಗೆ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ ಮಾಡಿರೋದು. ಓಕೆ, ರೈಟ್. ಸೊ ವಿಜುವಲ್ ಇಫೆಕ್ಟ್ ಕೂಡ ಇದೆ, ಅದಕ್ಕೊಂದು ಪರ್ಪಸ್ ಕೂಡ ಇದೆ. ಹೌದು ಅಲ್ವಾ? ಹೌದು. ಈ ವಿಂಡೋದ ಡಿಸೈನ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ಕೂಡ ನೀವು ಏನು ಫ್ರೇಮ್ ಅನ್ನ ಗ್ರಾನೈಟ್ ಸ್ಟೋನ್ ಬಳಸಿದ್ದೀರಿ ಅಲ್ವಾ? ಅಂದ್ರೆ MS ಫ್ರೇಮ್ ಅನ್ನೇ ಹಾಕಿದ್ದೇವೆ. ಇದು ಕ್ಲೀನಿಂಗ್ ಈಸಿ ಆಗ್ಲಿ ಅಂತ ಗ್ರಾನೈಟ್ ಕೊಟ್ಟಿರೋದು. ರೈಟ್. ಇದನ್ನ ನೀವು ಅದೇ ಫ್ರಿಕ್ಷನ್ ಇಂಜಸ್ ಹಾಕ್ಬಿಟ್ಟು ಅದನ್ನ ನೀವು ಎಲ್ಲಿಗೆ ನಿಲ್ಸ್ತೀರೋ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಓಕೆ. ಸೊ ಇದು ತುಂಬಾ ಕಡಿಮೆ ಖರ್ಚಲ್ಲಿ ಆಗುವಂತ ವಿಂಡೋ. ಓಕೆ. ಸೊ ವುಡ್ ನ ಬಳಕೆನೇ ಇಲ್ಲ ಎಕ್ಸೆಪ್ಟ್ ಈ ಫ್ರೇಮ್ಸ್ ಅಲ್ವಾ? ಅಂದ್ರೆ ಇದು ನಮ್ಗೆ ಕಬ್ಬಿಣ ಮಾಡಿದ್ರೆ ತುಂಬಾ ಹೆವಿ ಆಗ್ತದೆ, ಹಾಗಾಗಿ ಶಟರ್ ಮಾತ್ರ ವುಡ್ ಇರ್ತದೆ. ರೈಟ್. ಫ್ರೇಮ್ ಎಲ್ಲ ನಾವು ಕಬ್ಬಿಣಕ್ಕೆ ಹೋಗ್ಬೋದು. ಇದು ಮಾತ್ರ ಕಬ್ಬಿಣನೇ ಇರ್ತದೆ ಎಲ್ಲರ ಮನೆಯಲ್ಲೂ. ಆದ್ರೆ ಇದು ಒಂದು ಆಡ್ ಮಾಡ್ಕೊಂಡ್ರೆ ಅವ್ರಿಗೆ ಸಾಕಷ್ಟು ವುಡ್ ಸೇವ್ ಆಗ್ತದೆ. ರೈಟ್. ಪ್ರಕೃತಿ ಮೇಲೆ ಆಗುವಂತ ಒಂದು ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ರೈಟ್. ಖರ್ಚು ಕಡಿಮೆ ಆಗ್ತದೆ. ಹೀಗೆ ನೀವು ವೃತ್ತಾಕಾರದ ಡಿಸೈನ್ ಅನ್ನು ನೀವು ಅಂಬರ ಕಾನ್ಸೆಪ್ಟ್ ಇಂದಾನೆ. ಹೌದು ಅಲ್ವಾ? ಹೌದು. ಈ ಸೀಲಿಂಗ್ ಅಲ್ಲಿರೋ ಬ್ಲಾಕ್ಸ್ ಇದು ಮಾರುತಿ ಬ್ಲಾಕ್ ಅಲ್ಲ, ಅಂದ್ರೆ ಸೀಲಿಂಗಿಗೆ ಅಂತ ಮಾಡಿರೋ ಬ್ಲಾಕ್ ಅಲ್ಲ. ವಾಲಿಗೆ ಏನ್ ಯೂಸ್ ಮಾಡ್ತಾ ಇದ್ದೇವೆ ಅದನ್ನೇ ನಾವು ಸೀಲಿಂಗ್ ಅಲ್ಲಿ ಕೂಡ ಬಳಸ್ಕೊಂಡಿದ್ದೇವೆ. ಇದು ನಾವು ಇದುವರೆಗೂ ಬಳಸಿರೋದ್ರಲ್ಲಿ ತುಂಬಾ ಚೀಪೆಸ್ಟ್ RCC ರೂಫ್ ಅಂದ್ರೆ ಈ ಫಿಲ್ಲರ್ ಸ್ಲ್ಯಾಬ್. ಇದರಲ್ಲಿ ತುಂಬಾನೇ ಉಳಿತಾಯ ಆಗುತ್ತೆ. ಆಲ್ಮೋಸ್ಟ್ ನೀವು ಒಂದು 30% ಮಾತ್ರ ನಿಮಗೆ ಕಾಂಕ್ರೀಟ್ ಇರ್ತದೆ, 70% ಇದರಿಂದಾನೇ ಕನ್ಸ್ಯೂಮ್ ಆಗಿರುತ್ತೆ. ಇದ್ರೊಳಗಡೆ ನಾವು ಅಡಿಷನಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ವೇಸ್ಟ್ ನ್ಯೂಸ್ ಪೇಪರ್ಸ್ ನ ಒಳಗಡೆ ಹಾಕಿರ್ತೇವೆ ಹೋಲ್ಸ್ ಒಳಗಡೆ. ಸೊ ಅದು ಇನ್ನ ಚೆನ್ನಾಗಿ ಥರ್ಮಲ್ ಇನ್ಸುಲೇಷನ್ ಆಗುತ್ತೆ ಅಲ್ವಾ? ಓಕೆ, ರೈಟ್. ಅಲ್ಲೇನು ಏರ್ ಕ್ಯಾವಿಟಿ ಇರ್ಬೇಕಂತೇನಿಲ್ವಾ? ಅದರಲ್ಲಿ ನೀವು ಎಷ್ಟು ಬ್ಯಾಡ್ ಕಂಡಕ್ಟರ್ ಮಟೀರಿಯಲ್ ನ ಹಾಕ್ತೀರಾ ಅಷ್ಟು ಇನ್ಸುಲೇಷನ್ ಆಗ್ತದೆ. ರೈಟ್. ಓಕೆ, ನಿಜ. ಸರ್, ಇಲ್ಲಿಯ ಬಾತ್ರೂಮ್ ಒಂದು ಬಹಳ ಸುಂದರವಾದ ಡಿಸೈನ್. ನಾರ್ಮಲಿ ಬಾತ್ರೂಮ್ ಅಂತ ಹೇಳಿ ಇಲ್ಲಿ ನಾವು ಹೆಚ್ಚು ಟೈಮ್ ಸ್ಪೆಂಡ್ ಮಾಡಲ್ವಲ್ಲ, ಸೊ ಈ ತರದೊಂದು ಏನು ಥಾಟ್ ಬರೋದೇ ಜಾಸ್ತಿ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಸಮಯ ಕಳೆಯೋಣ ಅನ್ನೋ ತರ ಇದೆ. ಸೊ ಅತಿ ಹೆಚ್ಚು ಬೆಳಕು ನಮಗೆ ಬೇಕಾಗೋದು ಬಾತ್ರೂಮ್ ಅಲ್ಲಿ ಅಂತ ನಾನು ಹೇಳ್ತೀನಿ. ಬೇರೆ ಜಾಗಗಳಿಗೆ ಹೋಲಿಸಿದ್ರೆ ಬಾತ್ರೂಮ್ ಅಲ್ಲಿ ತುಂಬಾ ಬೆಳಕು ಬೇಕಾಗತ್ತೆ. ಒಂದು ಕಾರಣ, ಅಲ್ಲಿ ವೆಟ್ನೆಸ್ ಇದ್ರೆ ಅಂದ್ರೆ ತನಸಿದ್ರೆ ನಿಮ್ಗೆ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ. ಸೊ ಅದು ಎಷ್ಟು ಬೇಗ ನಿಮ್ಗೆ ಬಿಸಿಲು ಬಿದ್ದು ಡ್ರೈ ಆಗುತ್ತೆ. ನ್ಯಾಚುರಲ್ ಸನ್ಲೈಟ್ ಡಿಸ್ಇನ್ಫೆಕ್ಟೆಂಟ್, ಅದು ಅದನ್ನ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಅತಿ ಹೆಚ್ಚು ಬೆಳಕು ಬೇಕಾಗುತ್ತೆ ಬಾತ್ರೂಮ್ ಅಲ್ಲಿ. ಸಣ್ಣ ಕಿಟಕಿ ಕೊಟ್ಟು ಅದರಲ್ಲಿ ವೆಂಟಿಲೇಷನ್ ಆಗೋದು ಯೂಶುವಲ್ ಪ್ರಾಕ್ಟೀಸ್, ಬಟ್ ಅದು ನಾಟ್ ಐಡಿಯಲ್ ಅಂತ ನಂಗೆ ಅನ್ಸುತ್ತೆ. ಅಸ್ಥೆಟಿಕಲಿ ಕೂಡ ಇದು ಬಹಳ ಅಪೀಲಿಂಗ್ ಇದೆ. ಇದು ಮ್ಯಾರಕಾನ್
ಥೀಮಲ್ಲಿ ಮಾಡಿರೋದು. ಏನ್ ಥೀಮ್? ಮ್ಯಾರಕಾನ್. ಹಾ ಹಾ, ಏನದು? ಸೊ ಇದೇನ್ ಮೋಟಿವ್ಸ್ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಮ್ಯಾರಕಾನ್ ಡಿಸೈನ್ಸ್. ಸೊ ಇದು ಕ್ಲೈಂಟ್ಸ್ ಚಾಯ್ಸ್ ಆಗಿತ್ತಾ? ಮ್ಯಾರಕಾನ್ ಅವ್ರು ಚೂಸ್ ಮಾಡಿರೋದು. ಅದರಲ್ಲಿ ನಾವು ಮತ್ತೆ ಟೈಲ್ಸ್ ಅದೆಲ್ಲ ಸೆಲೆಕ್ಟ್ ಮಾಡಿ. ಇದೇನ್ ಟೈಲ್ಸ್ ಇದು? ಇದೆಲ್ಲ ವಿಟ್ರಿಫೈಡ್ ಅಲ್ಲೇ ಡಿಫರೆಂಟ್ ಡಿಸೈನ್ ಬಳಸಿದ್ದೀರಿ ಇಲ್ಲಿಗೆ ಸೂಟ್ ಆಗುವಂತದ್ದು. ಓಕೆ. ಸೊ ಇದೆಲ್ಲ ಬೇಸಿನ್ ಅದೆಲ್ಲ ಅದಕ್ಕೆ ಮ್ಯಾಚಿಂಗ್ ಮ್ಯಾರಕಾನ್ ಡಿಸೈನ್ಸ್ ಚೂಸ್ ಮಾಡಿ. ಓಕೆ. ನಾವು ಕಾಟನ್ ಅವಾಯ್ಡ್ ಮಾಡೋ ಉದ್ದೇಶದಿಂದ ಈ ಕಟ್ಟೆನ ಮಾಡಿದೀವಿ. ಓಕೆ. ಅದೇ ಇವ್ರ ಮಗಳು ಚಿನ್ಮಯಿ ಏನಿದ್ದಾರೆ ಅವರು ಒಕೇಶನಲಿ ಇಲ್ಲಿ ಬರೋ ಅಂಥದ್ದು. ಓಕೆ. ಸೊ ಅವ್ರಿಗೆ ರೆಗ್ಯುಲರ್ ಆಗಿ ಬರ್ದೇ ಇರೋ ಕಾರಣಕ್ಕೆ ನಾವು ಇದನ್ನ ಇನ್ಬಿಲ್ಟ್ ಸೀಟಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡಿದ್ದೇವೆ. ಓಕೆ. ಅದಕ್ಕೆ ಹೆಚ್ಚು ಖರ್ಚು ಆಗೋದಿಲ್ಲ ಇದೆಲ್ಲ ಮಾಡ್ಲಿಕ್ಕೆ. ಓಕೆ. ಸೊ ಇದು ಸೈಜ್ ಎಷ್ಟಿದೆ ಸರ್ ರಫ್ಲಿ? ಇದೊಂದು 12 feet by 14 feet. ಕ್ವೈಟ್ ಸ್ಪೇಷಿಯಸ್. ಸೊ ನೀವು ಎಲ್ಲೆಲ್ಲಿ ಸಾಧ್ಯವಲ್ಲೆಲ್ಲ ಸ್ಕೈಲೈಟ್ ತಂದಿದ್ದೀರಲ್ಲ? ಇಲ್ಲಿ ಕೂಡ ಸ್ಪಾಟ್ ಲೈಟ್ ಹಾಕಿದಾಗ ಕಾಣ್ತದೆ ಕಾರ್ನರ್ ಅಲ್ಲಿ. ಹೌದು. ಓಕೆ. ಅದು ಬುಕ್ ಶೆಲ್ಫ್ಸ್ ಮಾಡಿರೋದು. ಆಲ್ರೈಟ್. ನಾನು ಇಲ್ಲಿ ಸೀಲಿಂಗ್ ಹೈಟ್ ನೋಡ್ತಾ ಇದ್ದೀನಿ. ನಾರ್ಮಲಿ ರೆಗ್ಯುಲರ್ ಮನೆಯಲ್ಲಿ ಏನೊಂದು 10 feet ಇರ್ತದೆ, ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಸುಮಾರು ಎಷ್ಟು ಫೀಟ್ ನೀವು ಬಳಸ್ತೀರಿ ಸೀಲಿಂಗ್ ಹೈಟ್ ಅನ್ನು? ಯೂಶಲಿ ಗ್ರೌಂಡ್ ಫ್ಲೋರ್ ಅಲ್ಲಿ 8 feet ಇದೆ, 7.5 8 feet ಇದೆ. ಫಸ್ಟ್ ಫ್ಲೋರ್ ಅಲ್ಲಿ 9.5 ಇದೆ. ಕಾರಣ ಬೇಗ ಹೀಟ್ ಆಗ್ತದೆ ಫಸ್ಟ್ ಫ್ಲೋರ್ ಅನ್ನೋ ಕಾರಣಕ್ಕೆ. ಫಸ್ಟ್ ಫ್ಲೋರ್ ಯೂಶಲಿ 9.5, ಗ್ರೌಂಡ್ ಫ್ಲೋರ್ ಮಾತ್ರ. ರೈಟ್. ಬಟ್ ಅನೇಕ ಕಡೆಗಳಲ್ಲಿ ನೀವು ಏನು ಡಬಲ್ ಹೈಟ್ ಕೊಟ್ಟಿರೋದ್ರಿಂದ ಏನು ಸೀಲಿಂಗ್ ತುಂಬಾ ಕೆಳಗಿದೆ ಅಂತ ಅನ್ಸೋದಿಲ್ಲ. ಹೌದು. ಏನು ಕ್ಲಾಸ್ಟ್ರೋಫೋಬಿಕ್ ಅಂತಾರಲ್ಲ, ಹೌದು, ಆ ಫೀಲಿಂಗ್ ಬರೋದಿಲ್ಲ ಇಲ್ಲಿ. ಕರೆಕ್ಟ್. ಸೊ ಕೆಲವೊಂದ್ ಕಡೆ ನಾವು ಯೂನಿಫಾರ್ಮ್ ಆಗಿರೋದಿಲ್ಲ, ಎಲ್ಲ ಕಡೆ ಒಂದೇ ಹೈಟ್ ಇರೋದಿಲ್ಲ. ಅದನ್ನ ನಾವು ವಿ ಪ್ಲೇ ವಿತ್ ವಾಲ್ಯೂಮ್ಸ್, ಬೇರೆ ಬೇರೆ ವಾಲ್ಯೂಮ್ನ ನಾವು ಕೊಟ್ಟಾಗ ಅದು ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಒಂದು ಅನುಭವ ಕೊಡುತ್ತೆ. ಸರ್, ಒಂದು 30-40 ಸೈಟ್ನಲ್ಲಿ ಸುಂದರವಾದ ಒಂದು ಈಕೋ ಫ್ರೆಂಡ್ಲಿ ಮನೆಯನ್ನು ಹೀಗೂ ಕಟ್ಬೋದು. ಭಾಳ ಏನು 60-40 ಕಟ್ಟದ ಥರ ತೋರುವಂಥ ಒಂದು ಮನೆ ಇದು. ಸೊ ತುಂಬ ವ್ಯಾಲ್ಯೂ ಅಡಿಷನ್ ನೀವು ಈ ವಿಡಿಯೋಗೆ ಕೊಟ್ರಿ. ಸೊ ಕೆಲವು ತಾಂತ್ರಿಕ ಮಾಹಿತಿಗಳನ್ನು ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನನ್ನ ಬೆಸ್ಟ್ ಫ್ರೆಂಡ್ಸ್ ಇವರು. ನಮಸ್ತೆ. ರಾಧಾ ಅಂತ ಹೇಳಿ, ನಮಸ್ತೆ. ತೇಜಸ್ವಿನಿ ಅಂತ ಹೇಳಿ. ಪ್ರತಿ ಸರಿನೂ ನಮಗೆ ಹೆಂಗೆ ಅನ್ಸುತ್ತೆ ಅಂದ್ರೆ, ಈ ಮನೆಗೆ ನಮಗೆ ಅನ್ಸುತ್ತೆ ಒಂಥರ ಈ ಮನೆ ಬರಬೇಕು, ಈ ಮನೆ ಬರಬೇಕು ಅಂತ. ಈ ಮನೆ ಬಂದಾಗ ಅದು ಏನೋ ಮನಸ್ಥಿತಿನೇ ಚೇಂಜ್ ಆಗ್ಬಿಡ್ತೈತೆ. ಈಗ ಬರೀ ಎಲ್ಲಿ ನೋಡಿದ್ರೆ ಬರೀ ಇಲ್ಲಿ ತಗ್ಸೋಣ ಫೋಟೋ, ಅಲ್ಲಿ ತಗ್ಸ್ಕೊಳ ಫೋಟೋ, ಅಲ್ಲಿ ಚೆನ್ನಾಗಿದೆಯಲ್ಲ, ಇಲ್ಲಿ ಚೆನ್ನಾಗಿ ಬರ್ತದಲ್ಲ, ಆ ಥರ ಈಗೋ ಫ್ರೆಂಡ್ಲಿ ಮನೆ ಇರೋದ್ರಿಂದ ಇದು ನಾವು ಒಂಥರ ಇವನ್ ನಮ್ಮ ಫ್ರೆಂಡು ಅಷ್ಟೇ, ಅವಳಂತೂ ಫ್ರೆಂಡ್ಲಿ, ಹಾರ್ಟ್ಲಿ ಫ್ರೆಂಡ್ಲಿ. ಅದೋ ಉದ್ದೇಶಕ್ಕೋಸ್ಕರನೂ ನಾವು ಈ ಮನೆಗೆ ಬರ್ತೀವಿ ನಾವು. ಮಕ್ಕಳಿಗೆ ಕ್ಯಾಮರಾ ಕಂಡ್ರೆ ಹೌದು, ಆಸೆ ಖಂಡಿತ ಸ್ವಾಭಾವಿಕ. ಖಂಡಿತ ಈ ಮನೆಯಲ್ಲಿ ಅದಕ್ಕೆ ಅವಕಾಶಗಳು ತುಂಬಾನೇ ಇದೆ. ಅದು ತುಂಬಾನೇ ಇದೆ. ಎಲ್ಲಿ ತಗ್ಸಿದ್ರು ಸಮಾಧಾನನೇ ಇರಲ್ಲ. ನಾ ಫೋಟೋಕ್ಕಿಂತ ಮೇನ್ ಗೊತ್ತಾ, ನಮ್ ಫ್ರೆಂಡ್ ಮಾಲಕ್ಕ ನಿನ್ ಮನೆ ದೇವ್ರ ಮನೆಗೆ ಹೋಗ್ತೀನಿ ಅಂತ. ಎಲ್ಲರೂ ಯಾರಾದ್ರೂ ಬರ್ಲಿ, ಫಸ್ಟ್ ದೇವ್ರ ಮನೆಗೆ ಹೋಗೋಣ. ನೀವ್ ಯಾವ ಸ್ಪಾಟ್ ಅಲ್ಲಿ ತಗೊಳ್ಳಿ, ನಮ್ಗೆ ಅದು ಖುಷಿ ಕೊಡುತ್ತೆ ಅಂತ. ಯಾವ ಸ್ಪಾಟ್ ಆಗ ನಾವು ಹೋಗಿ ನಿಂತ್ಕೊಳ್ಳೋಣ ಅಂದ್ರೆ ಖುಷಿ ಕೊಡುತ್ತೆ. ಈ ಮನೆ ನಿಮ್ಗೆ ತುಂಬಾ ಇಷ್ಟವಾದಂತ ಸಂಗತಿ ಏನು? ಸಂಗತಿನೇ ಇದೆ, ಉಯ್ಯಾಲಿನೇ. ನಮಗೆ ಉಯ್ಯಾಲಿನೇ ಎಲ್ಲ ಗ್ರೂಪ್ ಆಗಿಲಿ ನಾವು ನಿಂತ್ಕೊಂಡು ನಾವು ಫೋಟೋ ತಗ್ಸ್ಕೊಂತೀವಿ. ಅದೊಂದು ಏನೋ ಒಂಥರ ಖುಷಿ ನಮ್ಗೆ. ಈ ಉಯ್ಯಾಲಿನೇ ತುಂಬಾ ಖುಷಿ ಕೊಡುತ್ತೆ ನಮಗೆ. ನಮ್ಮ ವೈಡಂಗಲ್ ವೀಕ್ಷಕರಿಗೆ ಒಂದು ಪೋಸ್ಟ್ ಕೊಡ್ತೀವಿ. ಆಲ್ ದಿ ಬೆಸ್ಟ್. ನಮ್ಮ ವೀಕ್ಷಕ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.